ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 149. ಸದ್ಯದ ಪರಿಸ್ಥಿತಿಯಲ್ಲಿ ಹರ್ಷನಿಂದ ದೂರ ಆದರೆ ಸಾಕಿತ್ತು ಚಾರ್ವಿಗೆ. ಕಣ್ಮುಚ್ಚಿ ಅವನ ಕೆನ್ನೆ ಮೇಲೆ ಸೋಕಿದ್ರೂ ಸೋಕದಂತೆ ಮುತ್ತಿಟ್ಲು. ಅವಳ ಮೃದು ತುಟಿಯ ಸ್ಪರ್ಶಕ್ಕೆ ಮೈಮನಸ್ಸು ರೋಮಾಂಚನಾದಂತೆ ಆಗಿತ್ತು ಹರ್ಷನಿಗೆ. ಅವಳು ಮುತ್ತು ಕೊಟ್ಟು ಹಿಂದೆ ಸರಿದ್ಲು. ಅವಳನ್ನು ನೋಡಿದ್ರೆ ನಾಚಿಕೆಗೋ ಏನೋ ಅವಳ ಮುಖ ಕೆಂಪಾಗಿತ್ತು. ಈಗ ನೀನು ಹೋಗು ಅಂತ ಡೋರ್ ಓಪನ್ ಮಾಡ್ದ. ಒಂದೇ ಉಸಿರಿಗೆ ಹೋದ ಚಾರ್ವಿ ರೆಸ್ಟ್ ರೂಮ್ ಹೊಕ್ಕಿದ್ಲು. ತನ್ನ ಹೃದಯ ಬಡಿತವನ್ನು ತಹಬದಿಗೆ ತಂದ್ಕೊಂಡು ಹೊರಬಂದ್ಲು. ನಂತರ ಅವಳು ಹರ್ಷನನ್ನು ಮಾತಾಡ್ಸೋಕೆ ಹೋಗಲೇ ಇಲ್ಲ. ಬೇರೆ ಕೆಲಸದಲ್ಲಿ ಮುಳುಗಿದ್ಲು. ತನ್ನ ಕ್ಯಾಬಿನ್ನಲ್ಲೇ ಇದ್ದ ಹರ್ಷನಿಗೂ ಇದು ಹೊಸ ವಿಷಯ ಆಗಿತ್ತು. ನಾನು ಯಾಕೆ ಅವಳಿಗೆ ಈ ಥರ ಮಾಡಿದೆ? ಯಾವುದೇ ಹುಡುಗಿನ ನೋಡಿದ್ರೂ ಬಾರದೇ ಇರೋ ಭಾವನೆಗಳು ಇವಳನ್ನು ನೋಡಿ ಹೇಗೆ ಬಂತು? ಇಲ್ಲ, ಸದ್ಯಕ್ಕೆ ನನ್ನ ಕೆಲಸವೇ ಬೇರೆ, ಅದನ್ನು ನೋಡ್ಕೋಬೇಕು ಅಂತ ತಲೆ ಕೆಡುಕೊಂಡು ಕೆಲಸದಲ್ಲಿ ನಿರತನಾದ. ರೂಮ್ ಬಾಯ್ ತಂದುಕೊಟ್ಟ ಕಾಫಿಯನ್ನು ಕುಡಿಯುತ್ತಾ ಕೂತಿದ್ರು ಇಬ್ಬರು. ಮದುವೆಯಾಗಿ ರಿಸೆಪ್ಷನ್ ಆದರೂ ಇಬ್ಬರ ಮನಸ್ಸು ಒಂದಾಗಿದ್ರೂ ಕೂಡ ದೇಹಗಳಿನ್ನೂ ಒಂದಾಗಿರಲಿಲ್ಲ. ಆ ಕ್ಷಣವು ನಮ್ಮ ಜೀವನದಲ್ಲಿ ಎಂದಿಗೂ ಮರೆಯದ ದಿನ ಆಗಿರಬೇಕು ಅಂತ ದುಷ್ಯಂತ್ ಕೂಡ ತನ್ನ ಸಂಯಮವನ್ನು ಕಾದಿಟ್ಟುಕೊಂಡು ಬಂದಿದ್ದ. ಆದರೆ ಇಂದು ತನ್ನವಳ ಅಂದವನ್ನು ತನ್ನ ಕಣ್ಣಲ್ಲಿ ತುಂಬಿಕೊಂಡೋನು ಸಂಯಮವನ್ನು ಸಡಿಲಿಸಿ ಅವಳಲ್ಲಿ ಒಂದಾಗಲು ಬಯಸಿದ್ದ. ಕಾಫಿ ಬಂದಾಗ ವಾಸ್ತವಕ್ಕೆ ಬಂದೋನು ದೂರ ಸರಿದು ತನ್ನವಳಿಗೆ ಮುಜುಗರ ಉಂಟಾಗಬಾರ್ದು ಅಂತ ಅವಳನ್ನು ತನ್ನ ಮಡಿಲಿನಲ್ಲೇ ಕೂರಿಸ್ಕೊಂಡು ಕಾಫಿ ಕುಡಿತಾ ಇದ್ದ. ಧ್ರುವ್, ಬೇಗ ರೆಡಿಯಾಗು, ನಾನು ನೀನು ಇಬ್ಬರು ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಅಂದ ದುಷ್ಯಂತ್. ಅವಳು ಕೂಡ ಸರಿ ಅಂತ ಒಪ್ಕೊಂಡ್ಳು. ದುಷ್ಯಂತ್ ಕೊಟ್ಟಿದ್ದ ಪುಟ್ಟ ಬಟ್ಟೆಯನ್ನು ತೆಗೆದು ಬೇರೆ ಫ್ಯಾನ್ಸಿ ಬಟ್ಟೆಯನ್ನು ಹಾಕಿದ್ಲು. ಅವಳನ್ನು ನೋಡಿದ ದುಷ್ ಕಳೆದೇ ಹೋದ. ಅವಳ ಬೆಳ್ಳನೆಯ ಮೈಬಣ್ಣಕ್ಕೆ ಮರೂನ್ ಬಣ್ಣದ ಫ್ರಾಕ್ ಹಾಕಿದ್ಲು. ಅದು ಮಂಡಿಗಿಂತ ತುಸು ಕೆಳಗಡೆ ಇತ್ತು. ಹಾಗೆ ಹೊಟ್ಟೆ ಬಳಿ ಕಪ್ಪು ಬಣ್ಣದ ಸಣ್ಣ ಫ್ಯಾನ್ಸಿ ಬೆಲ್ಟ್ ಕೂಡ ಹಾಕಿ ಫ್ರೀ ಹೇರ್ ಬಿಟ್ಟು ಲಿಪ್ ಜೆಲ್ ಮಾತ್ರವೇ ಹಾಕಿ ಆಗತಾನೆ ಅರಳಿದ ತಾವರೆ ಹಾಗೆ ಕಂಡ್ಲು ದುಷ್ಯಂತ್ ಕಣ್ಣಿಗೆ. ಅವಳನ್ನು ನೋಡಿದ ದುಷ್ಯಂತ್ ನಿಜಕ್ಕೂ ಕಳೆದೇ ಹೋಗಿದ್ದ. ಅವನನ್ನು ಎಚ್ಚರಿಸಿದ ಧೃತಿ, ರೀ ಏನಾಯಿತು, ಈ ಡ್ರೆಸ್ ಚೆನ್ನಾಗಿಲ್ವಾ ಅಂತ ಕೇಳಿದ್ಲು. ಅವಳನ್ನೇ ಮತ್ತೊಮ್ಮೆ ನೋಡಿ ತುಂಬ ಮುದ್ದ ಕಾಣ್ತಾ ಇದೆಯಾ ಕಣೆ ಅಂತ ಅವಳ ಮೂಗಿಗೆ ಪುಟ್ಟ ಮುತ್ತಿಟ್ಟ. ಅವನು ಕೂಡ ವೈಟ್ ಜೀನ್ಸ್ಗೆ ಮರೂನ್ ಬಣ್ಣದ ಹೂಡಿ ಹಾಕಿದ್ದ. ಅವರಿಬ್ಬರು ಆ ಬಣ್ಣಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇಬ್ಬರು ರೂಮ್ ಲಾಕ್ ಮಾಡಿಕೊಂಡು ರೆಸ್ಟೋರೆಂಟ್ಗೆ ಹೊರಟರು. ರೆಸ್ಟೋರೆಂಟ್ ಕೂಡ ಇಂಡಿಯನ್ ಸ್ಟೈಲ್ನದ್ದೇ ಆಗಿತ್ತು. ಒಳಗಡೆ ಬಂದ ಧೃತಿ ಸುತ್ತಲೂ ಕಣ್ಣಾಡಿಸಿದ್ರೆ ಯಾರೊಬ್ಬರ ಸುಳಿವು ಅಲ್ಲಿ ಇರಲಿಲ್ಲ. ರೀ, ಇವತ್ತು ರೆಸ್ಟೋರೆಂಟ್ ಏನಾದರೂ ಕ್ಲೋಸ್ ಆಗಿದೆಯಾ ಅಂತ ಕೇಳಿದ್ಲು. ಇಲ್ಲ ಹನಿ, ಯಾಕೆ ಕೇಳ್ದ ದುಷ್ಯಂತ್. ಅಲ್ಲ, ರೆಸ್ಟೋರೆಂಟ್ ಕ್ಲೋಸ್ ಆಗಿರೋ ಥರ ಯಾರೊಬ್ಬರೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಹೇಳಿದ್ಲು. ಸಣ್ಣಗೆ ನಕ್ಕವನು, ನಮಗಾಗಿ ಈ ರೆಸ್ಟೋರೆಂಟ್ನ ಪೂರ್ತಿ ನಾನೇ ಬುಕ್ ಮಾಡಿದೆ ಅಂತ ಹೇಳ್ದೋನು ಅವಳ ಕಣ್ಣಿಗೆ ಬಟ್ಟೆ ಕಟ್ದ. ಗಾಬರಿಯಾದ ಧೃತಿ, ರೀ ಇದೇನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ವೆಯ್ಟ್ ಆ್ಯಂಡ್ ಸಿ ಅಂತ ಅವಳ ಮಾತಿಗೂ ಕಾಯದೆ ಅವಳ ಕೈಯನ್ನು ಹಿಡಿದು ನಿಧಾನವಾಗಿ ಕರ್ಕೊಂಡು ಬಂದ. ಅವಳು ಕೂಡ ತನ್ನವನ ಸರ್ಪ್ರೈಸ್ನ ಹಾಳು ಮಾಡೋದು ಬೇಡ ಅಂತ ಅವನಿಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳದೆ ಅವನು ಕರ್ಕೊಂಡು ಹೋದ ಕಡೆ ಹೆಜ್ಜೆ ಹಾಕ್ತಾ ಬಂದ್ಲು. ತಾನು ಬರಬೇಕಾಗಿರೋ ಜಾಗ ಬಂದಿದ್ರಿಂದ ದುಷ್ಯಂತ್ ಅವಳ ಕಣ್ಣಿನ ಪಟ್ಟಿಯನ್ನು ತೆಗೆದು ನಿಧಾನವಾಗಿ ಕಣ್ಬಿಡು ಹನಿ ಅಂತ ಅವಳ ಕಿವಿಯ ಹತ್ರ ಹೇಳ್ದ. ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ ಅವಳ ಮೈ ರೋಮಾಂಚನದಂತೆ ಆಗಿ ಉಸಿರನ್ನು ಬಿಗಿ ಹಿಡಿದು ಅವನು ಹಿಂದೆ ಸರಿದ ನಂತರವೇ ತನ್ನ ಉಸಿರನ್ನು ಬಿಟ್ಟು ಕಣ್ಣು ತೆಗೆದು ನೋಡಿದ್ಲು. ವಾವ್ ಅಂತ ಅವಳ ಬಾಯಲ್ಲಿ ಬಂದಿದ್ದು ಮೊದಲನೇ ಪದ. ದುಷ್, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವನನ್ನು ತಪ್ಪಿಕೊಂಡ್ಳು. ಅವಳಿಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡಿಸಿದ್ದ ದುಷ್ಯಂತ್. ಅವಳ ಹಣೆಗೆ ಮುತ್ತಿಟ್ಟು, ಬಾ ಫಸ್ಟ್ ಊಟ ಮಾಡೋಣ ಅಂತ ಅಂದ. ಅವಳು ಕೂರೋ ಚೇರನ್ನು ಇವನೇ ಎಳೆದು ಅವಳನ್ನು ಕೂರಿಸ್ದ. ನಂತರ ಅವನು ಕೂಡ ಕೂತ್ಕೊಂಡ. ಅವನನ್ನೇ ನೋಡುತ್ತಾ ಕಳೆದು ಹೋದ್ಲು ಧೃತಿ. ನಾನು ಮೊದಲು ಇವರ ಮನೆಗೆ ಬಂದಾಗ ನನಗೆ ಅಷ್ಟೆಲ್ಲ ಹಿಂಸೆ ಮಾಡಿ ಚುಚ್ಚಿ ಮಾತಾಡಿದವರು ಇವರೇನಾ ಅಂತ ಅಂದ್ಕೊಂಡ್ಳು. ಧ್ರುವ್, ಏನು ಯೋಚನೆ ಮಾಡ್ತಾ ಇದೆಯಾ
ಅಂತ ಅವನು ಅವಳ ಕೈ ಮುಟ್ಟಿದಾಗಲೇ ವಾಸ್ತವಕ್ಕೆ ಬಂದಿದ್ದು ಧೃತಿ. ಹಾಗೇನಿಲ್ಲ ರೀ, ಹೀಗೆ ಸುಮ್ಮನೆ ಅಂತ ಹಾರಿಕೆಯ ಉತ್ತರ ಕೊಟ್ಲು. ಅವಳ ಮನಸ್ಸನ್ನು ಅರಿತವನಂತೆ, ಅಂದು ಹಾಗಿದ್ದೋನು ಇಂದು ಇಷ್ಟೆಲ್ಲ ಬದಲಾಗಿದ್ದೀನಿ ಅಂತ ನಂಬೋಕ್ಕಾಗ್ತಾ ಇಲ್ವಾ ಅಂತ ಕೇಳ್ದ. ಅವಳು ಕೂಡ ಅವನನ್ನು ಒಮ್ಮೆ ನೋಡಿ ತಲೆ ತಗ್ಸಿದ್ಲು. ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದವನು, ಅದು ನಾನೇ, ಹಾಗೆ ಇದು ಕೂಡ ನಾನೇ. ಕೆಲವೊಮ್ಮೆ ನಾವು ಕೂಡ ಬದಲಾಗೋಕೆ ಕೆಲವೊಂದು ಕಾರಣಗಳು ಬೇಕಾಗತ್ತೆ ಹನಿ. ಹಾಗೆ ನೀನು ನನ್ನ ಜೀವನದಿಂದ ಹೋದ ನಂತರವೇ ನಾನು ಕೂಡ ನಿನ್ನ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಂಡಿದ್ದು. ನೀನು ನನಗಾಗಿ ಅಷ್ಟೆಲ್ಲ ಮಾಡಿದ್ರೂ ನಾನು ನಿನಗೆ ಕೊಟ್ಟಿದ್ದು ಬರೀ ನೋವೇ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡ. ಅವನ ಕಣ್ಣೀರನ್ನು ನೋಡಿದ ಧೃತಿಗೆ ಮನಸ್ಸು ನೋವಾಯಿತು. ತಕ್ಷಣವೇ ಅವನ ತೊಡೆ ಮೇಲೆ ಕೂತ್ಕೊಂಡೋಳು, ರೀ ಪ್ಲೀಸ್ ಈ ಥರ ಅಳಬೇಡಿ, ನನ್ನಿಂದ ನೋಡೋಕ್ಕಾಗೋದಿಲ್ಲ. ಕೊನೆಗೂ ನಮ್ಮ ಪ್ರೀತಿ ನಿಮಗೆ ಅರ್ಥ ಆಯ್ತಲ್ಲ, ನನಗಷ್ಟೇ ಸಾಕು. ಈಗ ಹಳೇದೆಲ್ಲ ಬೇಕಾ? ಪ್ಲೀಸ್ ಅಳಬೇಡಿ ಅಂತ ಅವನ ಕಣ್ಣಿಗೆ ಮುತ್ತನ್ನು ಕೊಟ್ಟಳು. ಅವಳನ್ನು ಗಟ್ಟಿಯಾಗಿ ತಬ್ಬಿದವನು ಅವಳ ಕೊರಳಿಗೆ ಮುಖ ಹುದುಗಿಸಿ ಮುತ್ತನ್ನು ಕೊಟ್ಟ. ಅವಳ ಮೈಯಲ್ಲಿ ಕರೆಂಟ್ ಸಂಚಾರವಾದಂತೆ ಆಗಿ ಅವನಿಂದ ಬಿಡಿಸ್ಕೊಂಡು ಮೇಲೆದ್ಲು. ಅವಳ ಮುಖವನ್ನು ನೋಡಿದವನು ನಕ್ಕು ಸಣ್ಣಗೆ ಕಣ್ಣು ಹೊಡೆದ. ರೀ ಅಂತ ಹುಸಿ ಮುನಸು ತೋರಿದ್ಲು. ಓಕೆ ಈಗ ಫುಡ್ ಆರ್ಡರ್ ಮಾಡೋಣ ಅಂತ ಹೇಳ್ದ. ಇಷ್ಟೂ ದಿನದಲ್ಲಿ ತನ್ನವಳಿಗೆ ಏನಿಷ್ಟ ಅಂತ ತಿಳ್ಕೊಂಡಿದ್ದೋನು ಅವಳಿಗೋಸ್ಕರವೇ ಅವಳಿಷ್ಟದ ಊಟವನ್ನೇ ಆರ್ಡರ್ ಮಾಡಿದ್ದ. ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ದುಷ್ಯಂತ್ ರಾಜವಂಶಿ ತನಗೇನು ಬೇಕು ಅದನ್ನು ಆರ್ಡರ್ ಮಾಡದೆ ತನ್ನವಳಿಗೋಸ್ಕರ ಅವಳಿಷ್ಟದ ಊಟದ ಆರ್ಡರ್ ಮಾಡ್ತಾ ಇರೋದನ್ನು ನೋಡಿದ ಧೃತಿಗೆ ತನ್ನವನ ಮೇಲೆ ಹೆಮ್ಮೆ ಮೂಡ್ತು. ಊಟ ಬಂದಾಗ ಅವನೇ ತನ್ನವಳಿಗೆ ಸರ್ವ್ ಮಾಡ್ದ. ದ ಡೇ ಈಸ್ ಫಾರ್ ಯು, ಓನ್ಲಿ ಫಾರ್ ಯು ಹನಿ ಅಂತ ಹೇಳಿ ಅವಳ ಕೆನ್ನೆಗೆ ಮುತ್ತಿಟ್ಟು ತಾನೂ ಬಡಿಸ್ಕೊಂಡು ಕೂತ್ಕೊಂಡ. ಅವಳಿಗೆ ಸಂತೋಷಕ್ಕೆ ಅಳುವೇ ಬಂದಂತೆ ಆಯಿತು. ಏನೊಂದು ಮಾತಾಡದೆ ಅವನಿಗೆ ಕಣ್ಣಲ್ಲೇ ಧನ್ಯವಾದವನ್ನು ತಿಳಿಸಿದ್ಲು. ಇಬ್ಬರು ಊಟ ಮಾಡ್ತಾ ಇರೋವಾಗಲೇ ಅಲ್ಲಿಗೆ ಇಬ್ಬರು ಬಂದರು. ಒಬ್ಬರು ವಯೋಲಿನ್ ನುಡಿಸಿದ್ರೆ ಮತ್ತೊಬ್ಬರು ಗಿಟಾರ್ ನುಡಿಸುತ್ತಾ ಮಧುರವಾದ ಸಂಗೀತವನ್ನು ಅವರಿಗಾಗಿ ನುಡಿಸಿ ಕೊನೆಗೆ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಅಲ್ಲಿಂದ ಹೋದರು. ಊಟದ ನಂತರ ವೇಟರ್ ಬಂದು ರೆಡ್ ವೆಲ್ವೆಟ್ನ ಹಾರ್ಟ್ ಶೇಪ್ ಕೇಕನ್ನು ಇಟ್ಟು ಹೋದರು. ಅದನ್ನು ನೋಡಿದ ಧೃತಿಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾವಾಗಲೂ ಆಫೀಸ್ ಅಂತ ಅದರಲ್ಲೇ ಮುಳುಗಿರ್ತಾ ಇದ್ದ ದುಷ್ಯಂತ್ ಒಳಗಡೆ ಇಂತಹ ಒಳ್ಳೆ ಐಡಿಯಾಗಳಿದೆ ಅಂತ ಅವಳಿಗೆ ತಿಳಿದಿರಲಿಲ್ಲ. ಯಾವಾಗಲೂ ನಾವಿಬ್ಬರು ಮಲಗೋ ಸಮಯದಲ್ಲಿ ಒಬ್ಬರಿಗೊಬ್ಬರು ಸಮಯ ಕೊಟ್ಕೊಳ್ತಾ ಇದ್ದ ಧೃತಿಗೆ ಅವನ ಈ ಪರಿಯ ಪ್ರೀತಿ ಹೇಳ್ಕೊಳ್ಳೋ ರೀತಿ ತುಂಬಾ ಹೊಸದಾಗಿತ್ತು. ಅವನ ಈ ರೀತಿಯ ನಡೆಗೆ ಧೃತಿ ಫಿದಾ ಆಗಿದ್ಲು. ಇಬ್ಬರು ಕೇಕ್ ಕಟ್ ಮಾಡಿದ ನಂತರ ಒಬ್ಬರಿಗೊಬ್ಬರು ತಿನ್ನಿಸ್ಕೊಂಡು ತಪ್ಪಿದ್ರು. ದುಷ್ ಐ ಲವ್ ಯು ಅಂತ ಅವಳು ಹೇಳಿದ್ರೆ ಅವಳ ನೆತ್ತಿಗೆ ಮುತ್ತಿಟ್ಟು ಲವ್ ಯು ಟು ಹನಿ ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿದ ದುಷ್ಯಂತ್. ಹನಿ ಬಾ ಅಂತ ಅವಳ ಕೈ ಹಿಡಿದು ಕರ್ಕೊಂಡು ಹೋದ. ಎಲ್ಲಿಗೆ ಅಂತ ಕೇಳದೆ ಅವಳು ಕೂಡ ತನ್ನವನ ಜೊತೆ ಹೆಜ್ಜೆ ಹಾಕಿದ್ಲು. ಕಥೆ ಮುಂದುವರಿಯುತ್ತೆ.